ಜಂತರ್ ಮಂತರ್ನಲ್ಲಿ ನಡೀತಿರುವಂತಹ ಪ್ರತಿಭಟನೆ ಈಗ ತೀರಾ ಸ್ವರೂಪವನ್ನ ಪಡೆದುಕೊಂಡಿದೆ. ಅದು ಘೋರ ರೂಪಕ್ಕೆ ತಿರುಗಿಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ. ಜಂತರ್ ಮಂತರ್ನಲ್ಲಿ ತೀವ್ರಗೊಂಡಿರುವಂತಹ ಸಿಜೆಪಿ ಪ್ರತಿಭಟನಾ ವಿದ್ಯಾರ್ಥಿಗಳ ಮೇಲೆ ಖಾಕಿ ಲಾಠಿ ಚಾರ್ಜ್. ಸಿಜೆಪಿ ಪ್ರತಿಭಟನೆಯಲ್ಲಿ ಆಪ್ ನಾಯಕರ ಬೆಂಬಲ. ಜಂತರ್ ಮಂತರ್ ಹೋರಾಟದಲ್ಲಿ ಮಾಜಿ ಸಿಎಂ ಅತೀಶ್ ಬಾಗಿ. ಪ್ರತಿಭಟನೆಯಲ್ಲಿ ಮುನೀಶ್ ಕೂಡ ಇದ್ದಾರೆ. ಪೊಲೀಸ್ ಬ್ಯಾರಿಗೇಡ್ ಹಾರಿದಂತಹ ಅತೀಶಿ ಸಿಸೋಡಿಯಾ. ಜಂತರ್ ಮಂತರ್ನಲ್ಲಿ ತೀವ್ರಗೊಂಡಿದೆ ಪ್ರತಿಭಟನೆ. ಶುರುವಾಗಿರುವಂತಹ ಕಾರಣ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆ ಒಂದು ಕಾರಣಕ್ಕಾಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇತ್ತು. ಆದರೆ ಈಗ ಅದು ಬೇರೆ ಸ್ವರೂಪವನ್ನ ಪಡ್ಕೊಂಡಿದೆ. ಜಂತರ್ ಮಂತರ್ನಲ್ಲಿ ಪೊಲೀಸರು ಕೂಡ ಅವರನ್ನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾರ ಮಾತು ಕೂಡ ಕೇಳಿಸ್ಕೊಳ್ಳೋ ತರ ಕಾಣಿಸ್ತಾ ಇಲ್ಲ. ಏನಾಗ್ತಾ ಇದೆ ಅಲ್ಲಿ? ವಿಚಾರ ಇಷ್ಟೇ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಎನ್ನುವಂತಹ ದೃಷ್ಟಿಯಿಂದ ಶುರು ಮಾಡಿರುವಂತಹ ಒಂದು ಪ್ರತಿಭಟನೆ. ಆದರೆ ವಿದ್ಯಾರ್ಥಿಗಳು ಮುನಿಸ್ಕೊಂಡ್ರೆ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದರ ಅರ್ಥವನ್ನ ಈಗ ನೋಡ್ತಾ ಇರಬಹುದು. ಸಿಜೆಪಿ ಪ್ರೊಟೆಸ್ಟು ಅದು ಜೋರಾಗಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಈಗ ಪೊಲೀಸ್ ಬ್ಯಾರಿಗೇಡ್ ಅನ್ನ ಹತ್ತಿ ಇಳಿದು ಮಾಡ್ತಾ ಇದ್ದಾರೆ. ಅವ್ರನ್ನ ಲಿಟ್ರಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಸ್ಥಾನದಿಂದ ಇಳಿಸಬೇಕು ಕೆಳಗೆ ಅನ್ನುವಂತಹ ಒಂದು ದೃಷ್ಟಿ ಇದೆ. ಅದಕ್ಕೆ ಆ ಪಕ್ಷವು ಕೂಡ ಸಾಥ್ ಕೊಡ್ತಾ ಇದೆ. ವಾಂಗ್ಚೂರ್ ಅವರ ಒಂದು ಹೋರಾಟ, ಉಪವಾಸ ಸತ್ಯಾಗ್ರಹದ ಹೋರಾಟ, ಅದಕ್ಕೆ ಸಂಬಂಧಪಟ್ಟಂತೆ ಸಿಜೆಪಿ ಮೆರವಣಿಗೆ ಸಂಸತ್ತಿನ ಬಳಿ ಗದ್ದಲ ಜೋರಾಗಿದೆ. ಪ್ರತಿಭಟನಾಕಾರರನ್ನು ಚದುರಿಸಲಿಕ್ಕೆ ಭದ್ರತಾ ಪಡೆಗಳು ಅಶ್ರುವಾಯು ಪ್ರಯೋಗವನ್ನು ಮಾಡಿದ್ರು. ಇದು ಪ್ರಮುಖವಾಗಿರುವಂಥ ಬೆಳವಣಿಗೆ ಆಗಿತ್ತು. ಏನೋ ಸಂಸತ್ತಿನ ಒಂದು ಮಳೆಗಾಲದ ಸಂಸತ್ತು ಅಧಿವೇಶನ, ಅದರ ಸಮಯದಲ್ಲಿ ಭಾರೀ ಭದ್ರತೆಯ ನಡುವೆಯೂ ಕೂಡ ಜಿರ್ಲೆ ಪಕ್ಷ, ಜಿರ್ಲೆ ಆದಂತಹ ಪಾರ್ಟಿ ಸಂಸತ್ ಚಲೋ ಮೆರವಣಿಗೆಗೆ ಶುರು ಮಾಡಿತ್ತು. ಪೊಲೀಸ್ ಪ್ರಕ್ರಿಯೆ ದೊರೆತಿರೋದ್ರಿಂದ, ಅಂದರೆ ಸಿಕ್ಕಿಲ್ಲ, ಆ ಒಂದು ಕಾರಣಕ್ಕಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಈಗ ಉಗ್ರ ಹೋರಾಟಗಳು ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ.